ಬಂತು, ಮತ್ತು ಮೇಲೆ ಇದೊಂದು ಅಫಿಡೇಟ್ ಕೊಡ್ತಾ ಇದ್ದಾರೆ. ಈ ನೆಲೆಯಲ್ಲಿ ಇವತ್ತು ಸಿದ್ದರಾಮಯ್ಯನವರು ಈ ಒಂದು ವಿಷಯದಲ್ಲಿ 522 ಮೀಟರ್ ಈ ಒಪ್ಪಿಗೆ ಕೊಡೋದು ಒಂದು ಐತಿಹಾಸಿಕ ತಪ್ಪಾಗಿ ಹೋಗಿಬಿಡ್ತದೆ. ಒಂದು ವೇಳೆ ಆಗ ಮಾಡಿದ್ರೆ, ಯಾಕಂತಂದ್ರೆ ಒಂದೊಂದು ಹನಿ ನೀರು ಅಷ್ಟು ಇಂಪಾರ್ಟೆಂಟ್ ಅದು. ಉತ್ತರ ಕರ್ನಾಟಕ ಇವತ್ತು ಅಭಿವೃದ್ಧಿ ಆಗಬೇಕಾಗ್ಯದ, ಅದರಲ್ಲೂ ಅಗ್ರಿಕಲ್ಚರಲ್ಲಿ ಬೆಳಿಬೇಕಾಗ್ಯದ, ಅದ್ರ ಜೊತೆಗೆ ಅಗ್ರಿಕಲ್ಚರ್ ಹೊಸ ನಿಯಮಗಳನ್ನು ಮಾಡಬೇಕಾಗ್ಯದ. ಯಾಕಂದ್ರೆ ನೀರಿದ್ದಾಗ ಎಲ್ಲ ಮಾಡಲಿಕ್ಕೆ ಸಾಧ್ಯ. ನೀರು, ಭೂಮಿ, ಇವೆರಡು ಭೂಮಿ ಸಾಕಷ್ಟು ಫಲವತ್ತಾದ ಭೂಮಿ ಈ ಭಾಗದಲ್ಲಿ, ಉತ್ತರ ಕರ್ನಾಟಕದಲ್ಲಿ. ನೀವು ಎಷ್ಟು ಕಾಳಜಿಯನ್ನು ಕಾವೇರಿ ಸಲುವಾಗಿ ಮಾಡ್ತಿರೋ ಅಷ್ಟೇ ಕಾಳಜಿಯನ್ನು ಕೃಷ್ಣ ಸಲುವಾಗಿ ಇವತ್ತು ಮಾಡಬೇಕಾಗ್ಯದ. ಹಿಂದಿದ್ದ ತುಂಡುಗುತ್ತಿಯಲ್ಲಿ ಅಲ್ಲಿ ನಮ್ಮ ಇವರು ಏನಪ್ಪ ಅಂತಂದ್ರೆ ದೇವೇಗೌಡರು ಸಾಕಷ್ಟು ಕೆಲಸ ಮಾಡಿದರು. ಅದ್ರ ಭ್ರಷ್ಟಾಚಾರದ ಆರೋಪಗಳು ಇದ್ದೇ ಇರ್ತವೆ, ಆ ಮತ್ತು ಬೇರೆ ನಿಮ್ಮೆಲ್ಲೂ ಇರ್ತಾವೆ, ಇನ್ನೊಬ್ಬರ ಮೇಲೂ ಇರ್ತಾವೆ. ಬಟ್ ಕೆಲಸ ಮಾಡಿದ್ದೀನಿ ಸುಳ್ಳಲ್ಲ. ಆ ದಿಶೆಯಲ್ಲಿ ಸಿದ್ದರಾಮಯ್ಯನವರು ಈ 522 ಅಫಿಡವಿಟ್ ಮಾಡೋದ್ರಿಂದ ಈ ಒಂದು ಏನಪ್ಪ ಅಂತಂದರೆ ಉತ್ತರ ಕನ್ನಡದ ವಿಶ್ವಾಸವನ್ನು ಕಳ್ಕೊಳ್ಳೋ ಸಾಧ್ಯತೆಗಳು ಭಾಳ ಇದ್ದಾವೆ. ಅದಕ್ಕೆ ಇದು ಸುಳ್ಳಿರ್ಬೋದಾ, ಅದು ಸರಿ ಇರಬಹುದು. ಯಾಕಂದರೆ ಒಬ್ಬ ರೆಸ್ಪಾನ್ಸಿಬಲ್ ಪರ್ಸನ್ ಅಂತ ಗೋವಿಂದ ಕಾರಜೋಳ ಅವರು ಆರೋಪ ಮಾಡ್ತಾ ಇದ್ದಾರೆ. 522ಗೆ ಇದಕ್ಕೆ ಒಪ್ತಾ ಇದ್ದಾರೆ ಇವರು ಅಂತೇಳಿ. ಅದಾಗಬಾರದು ಅಂತೇಳಿ ಮತ್ತೊಮ್ಮೆ ಒತ್ತಾಯ ಮಾಡಿ ಇಲ್ಲಿ ಹೇಳಬೇಕಾಗಿದೆ. ಅದ್ರ ಜೊತೆಗೆ ಕೃಷ್ಣಾ ನದಿಯ ಮೊದಲು ಯೋಜನೆ ಜಲ್ದಿ ಮುಗಿಸ್ಬೇಕಾಗಿದೆ ರೀ. ಎಷ್ಟು ವರ್ಷ ಹೋಗಿದ್ದಾರೆ ಅದೇ ರೀತಿಯಾಗಿ. ಯಾಕೆ ಸಾಕಷ್ಟು ನೀರಿಗೆ ನಮ್ಮದು ಹರಿದು ಹೋಗಿಬಿಟ್ಟು ಸಮುದ್ರ ಸೇರಿದ ಬೇಡ, ಅವ್ರು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ನಮ್ಮ ನೀರನ್ನು. ನಮ್ಮ ಪಾಲಿನ ನೀರನ್ನು ನಾವು ಬೆಳೆಸ್ಕೊಳ್ಳೋದು ಈಗ ಭಾಳ ಅವಶ್ಯದ. ಅದಕ್ಕೆ ಎತ್ತರ ಮಾಡ್ಕೊಳ್ಳೋದು ಅಷ್ಟೇ ಮುಖ್ಯದ. ಜೊತೆಗೆ ಆ ನೀರು ಯಾವ್ಯಾವ ಏರಿಯಾಗೆ ಹೋಗಿ ಮುಟ್ಟಬೇಕಾಗಿದೆ, ಅವು ಕಾವಲಿಗಳು ಸಹಿತ ಆಗಬೇಕಾಗಿದೆ. ಪೂರ್ತಿ ಮುಗಿಬೇಕಾಗಿತ್ತು ರೀ. 1962 ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರು ಅಡಿಗಲ್ ಇಟ್ಟು ಹೋದಂಥದ್ದು ಇದು. ಇವತ್ತಿಗೂ ಮುಗಿತಾ ಇಲ್ಲ. 62ರಿಂದ ಎಷ್ಟು ವರ್ಷ ಆಯ್ತು ನೋಡ್ರಿ ಇದು. ಅದಕ್ಕೆ ಒಂದು ಯೋಜನೆ 5 ವರ್ಷ ಯೋಜನೆ 5 ವರ್ಷದಲ್ಲೇ ಮುಗಿಬೇಕು. ಹೀಗಾಗಿ ನಮ್ಮದು ನೆಹರೂರವರ ಪಂಚವಾರ್ಷಿಕ ಯೋಜನೆಗಳು ಫೇಲ್ಯೂರ್ ಆಗಿದ್ದಿಲ್ಲ. ಯಾಕಂದ್ರೆ ಇಲ್ಲಿ ನಮ್ಮಲ್ಲಿ ಭ್ರಷ್ಟ ಅಧಿಕಾರಿಗಳು, ಭ್ರಷ್ಟ ರಾಜಕಾರಣಿಗಳು ಎಲ್ಲದರಲ್ಲಿ ಪರ್ಸೆಂಟೇಜ್ ಮಾಡೋದ್ರಿಂದಾಗಿ ಇವತ್ತು ಈ ಹಂತಕ್ಕೆ ಬಂದಿರ್ತದೆ. ಕೃಷ್ಣಾ ನದಿಯ ನೀರು ಹೋಯಿತು, ದುಡ್ಡು ಸಾಕಷ್ಟು ಹೋಯಿತು, ಕರ್ನಾಟಕ ನಮ್ಮ ಬಜೆಟ್ ನಮ್ಮ ತೆರಿಗೆ ಹಣ. ಅದ್ರ ಮೇಲೆ ಇನ್ನೂ ಅದು ಮುಗಿತಾ ಇಲ್ಲ. ಈ ಎಲ್ಲ ದಿಶೆಯಲ್ಲೇ ಇದು ಇನ್ನೂ ಮೂಮೆಂಟ್ ಹಿಡಿಯುವಂಥ ಸಾಧ್ಯತೆಗಳಿದ್ದಾವೆ. ಯಾಕಂದರೆ BJPಗರಿಗಂತೂ ಒಳ್ಳೆಯ ವಿಷಯ ಸಿಕ್ಕಂಗೆ ಐತಿ. ಉತ್ತರ ಕರ್ನಾಟಕದಲ್ಲಿ ಕಮಾಂಡ್ ಮಾಡುವಂಥದ್ದು ಅದನ್ನು ಅವ್ರು ಸರಿಯಾಗಿ ಮಾಡ್ತಾರೆ. ಈ ದಿಶೆಯಲ್ಲಿ ನಮ್ಮ